ಹಾಯ್, ನಾನು ಸಂಗೀತಾ ನಟರಾಜ್. ವೆಲ್ಕಮ್ ಟು ಸಂಗೀತಾಸ್ ಕಿಚನ್. ನಾನು ಸಂಗೀತಾ. ₹1 ಖರ್ಚಿಲ್ಲದೆ ಪನ್ನೀರ್ ಹೇಗೆ ಮಾಡೋದು ಅಂತ ಗೊತ್ತಾ? ನಾನಿವತ್ತು ಅದನ್ನೇ ತೋರಿಸ್ತಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನು ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಶುರು ಮಾಡೋಣ. ನೋಡಿ, ಇದು ಹಾಲಿನ ಪೌಡರು. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು. ಇದು ಅಂಗನವಾಡಿನಲ್ಲಿ ಸಿಗುತ್ತೆ. ನನ್ನ ಮಗನಿಗೆ ಕೊಡ್ತಾರೆ, ಸಣ್ಣ ಮಗನಿಗೆ. ಇದನ್ನು ನಾವಂತೂ ಇದರಲ್ಲಿ ಟೀ ಕಾಫಿ ಮಾಡ್ಕೊಂಡು ಕುಡಿಯೋದಿಲ್ಲ, ಯಾಕಂದರೆ ನಮ್ಗೆ ಇಷ್ಟ ಆಗೋದಿಲ್ಲ. ಅನಿವಾರ್ಯ ಒಂದು ಟೈಮು ಹಾಲಿಲ್ಲ ಅಂದರೆ ಮಾತ್ರ ಒಂದು ಟೈಮ್ ಅಷ್ಟೇ ಮಾಡ್ಕೊಂಡು ಕುಡಿತೀವಿ, ಅಷ್ಟೇ. ನಾನು ಇದನ್ನು ವೇಸ್ಟ್ ಮಾಡೋದಿಲ್ಲ. ಇದನ್ನು ಪೇಡ ಮಾಡ್ತೀನಿ ಹಾಲಿನ ಪೌಡರಿಂದ, ಹಾಗೆ ವೆರೈಟಿ ಸ್ವೀಟ್ಸ್ನ ಮಾಡ್ತೀನಿ. ಬೇಕಿದ್ದರೆ ನಿಮಗೆ ಚಾನಲ್ ಹೋಗಿ ವಿಸಿಟ್ ಮಾಡಿ. ಆದರೆ ವೇಸ್ಟ್ ಅಂತೂ ಮಾಡೋದಿಲ್ಲ. ಪನ್ನೀರು ಕೂಡ ಮಾಡ್ತೀನಿ. ಇವತ್ತು ನಾನು ಮಾಡೋದು ನಿಮಗೂ ಗೊತ್ತಾಗಲಿ ಅಂತಂದೇಳಿ ತೋರಿಸ್ತಿದ್ದೀನಿ. ಬನ್ನಿ, ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. 2 ಬೌಲಷ್ಟು ನಾನಿಲ್ಲಿ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಹಾಲಿಂದ ಮಾತ್ರ ಪನ್ನೀರ್ ಮಾಡಬೇಕು ಅಂತಲ್ಲ, ಹಾಲಿನ ಪೌಡರಿಂದನೂ ಕೂಡ ಪನ್ನೀರ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ರಸಗುಲ್ಲ ಮಾಡ್ಬೋದು, ಸಖತ್ತಾಗಿರುತ್ತೆ. ನೋಡಿ, ಇಲ್ಲಿ 2 ಬೌಲಷ್ಟು ನಾನು ಹಾಲಿನ ಪೌಡರ್ನ ಹಾಕ್ಕೊಂಡಿದ್ದೀನಿ. ತಣ್ಣೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳು ಏನೂ ಇಲ್ದಿರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಪನ್ನೀರ್ ಬರುತ್ತೆ. ಒಲೆ ಮೇಲೆ ಇಡೋಕ್ಕಿಂತ ಮುಂಚೆನೇ ನೀರಲ್ಲಿ ನಾವು ಹಾಲು ಹೇಗಿರುತ್ತೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಹಾಲಿನ ಪೌಡರ್ನ ನೀರು ಜೊತೆ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡಾಗಿದೆ. ನೋಡಿ, ಒಂದು ಚೂರು ಗಂಟುಗಳಿಲ್ಲ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಒಂದು 10 ಮಿನಿಟ್ಸ್ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಲೆ ಮೇಲೆ ಒಂದು ಪಾತ್ರೆನ ಇಡ್ತಿದ್ದೀನಿ. ಇಟ್ಬಿಟ್ಟು ಇವಾಗ ಏನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ನೀರಲ್ಲಿ ಹಾಲಿನ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಕೂಡ ಹಾಕ್ಕೋಬೇಕು, ಇನ್ನೊಂದು ಸ್ವಲ್ಪನೂ ನೀರು ಹಾಕ್ಕೋಬೇಕು. ಯಾಕಂದರೆ ಹಾಲಿನ ಪೌಡರು 2 ಬೌಲ್ ಹಾಕ್ಕೊಂಡಿರೋದು ನಾವು, ಹಾಗಾಗಿ ನೀರು ತುಂಬ ಬೇಕಾಗುತ್ತೆ. ಇಲ್ಲಾಂದರೆ ಪನ್ನೀರ್ ಬರೋದಿಲ್ಲ. ಹಾಲು ಒಡೆದಾಗ ಪನ್ನೀರ್ ಬರೋದಿಲ್ಲ, ತುಂಬ ಗಟ್ಟಿ ಇದ್ದರೆ ಹಾಲು. ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ಐ ಫ್ಲೇಮಲ್ಲೇ ನೀವು ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ನಾನಿಲ್ಲಿ ಅರ್ಧ ಅಲ್ಲ, 1 ನಿಂಬೆಹಣ್ಣನ್ನು ನಾನು ತೊಗೊಂಡಿದ್ದೀನಿ. ಲೆಮನ್ನ ರಸ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಲಿನ ಪೌಡರ್ನ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ಪನ್ನೀರ್ ಮಾಡಿ ರಸಗುಲ್ಲ ಮಾಡ್ಬೋದು, ಅಥವಾ ಪನ್ನೀರ್ ಟಿಕ್ಕಾ ಮಾಡ್ಬೋದು, ಪಾಲಕ್ ಪನ್ನೀರ್ ಮಾಡ್ಬೋದು. ವೆರೈಟಿ ಆಫ್ ರೆಸಿಪೀಸ್ ಇದ್ದಾವೆ ಪನ್ನೀರಲ್ಲಿ, ನೀವು ಯಾವ್ದು ಬೇಕಾದರೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಅಂಗನವಾಡಿಲಿ ಕೊಡೋ ಮಿಲ್ಕ್ ಪೌಡರ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ಹಾಲು ಕುದಿ ಬಂದಿದೆ. ಇಲ್ಲಿವರೆಗೂ ಹಾಲು ಉಕ್ಕೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ರಸಗುಲ್ಲನೂ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಾಗಿಯೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿದರೆ ನಿಮಗೆ ನಾನು ಹಾಕೋ ಹೊಸ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಇವಾಗ ಲೆಮನ್ ಜ್ಯೂಸ್ ಏನು ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಇದು ಸಾಕಾಗಲ್ಲ, ನೀವು ಆಪ್ಷನಲ್, ಇದು ಲೆಮನ್ ಜ್ಯೂಸ್ ಬೇಕಾದರೂ ಹಾಕ್ಕೋಬೋದು. ಅಥವಾ ನಾನಿಲ್ಲಿ ವೈಟ್ ವಿನೆಗರ್ನ ಯೂಸ್ ಮಾಡ್ತಿದ್ದೀನಿ. 1 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ನಾನು ವಿನೆಗರ್ನ. ನೀವು ಯಾವುದಾದ್ರೂ 2ರಲ್ಲಿ ಯಾವುದಾದ್ರೂ ನೀವು ಹಾಕ್ಕೋಬೋದು.
ಹಾಕ್ಕೊಂಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಆ ಹಾಲು ಒಡೆದೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಸಪ್ರೇಟ್ ಆಗುತ್ತೆ, ಹಾಗೆ ಪನ್ನೀರು ಕೂಡ ಸಪ್ರೇಟ್ ಆಗುತ್ತೆ. ನೋಡ್ತಿದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗಿದೆ, ನೀರೆಲ್ಲ ಸಪ್ರೇಟ್ ಆಗಿದೆ, ಆಗ್ತಿದೆ. ಚೆನ್ನಾಗಿ ಅದು ಗಟ್ಟಿಯಾಗಿ ಬರಬೇಕು. ಅಲ್ಲಿವರೆಗೂ ನೀವು ಇದನ್ನು ಲೋ ಫ್ಲೇಮಲ್ಲಿ ಮಾಡಿಕೊಡ್ರಿ. ನಾವೇನು ವಿನೆಗರು ಹಾಕ್ಕೊಂಡಿರ್ತೀವಲ್ಲ ಅದಾದಮೇಲೆ ಲೋ ಫ್ಲೇಮ್ ಇಟ್ಕೊಳ್ರಿ, ಹೈ ಫ್ಲೇಮ್ ಏನು ಬೇಕಾಗಿಲ್ಲ, ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಇವಾಗ ನಾನು ಇದನ್ನು ನೀರೆಲ್ಲ ಬಸ್ಕೊಂಬಿಟ್ಟು ಒಂದು ವೈಟ್ ಬಟ್ಟೆ ಒಳಗೆ ಹಾಕ್ಕೊಳ್ತಿದ್ದೀನಿ. ನೀರೆಲ್ಲ ಚೆನ್ನಾಗಿ ಬಸ್ಕೋಬೇಕು, ತುಂಬ ಬಿಸಿ ಇರುತ್ತೆ, ಹುಷಾರು. ಇವಾಗ ಎಲ್ಲನೂ ನಾನು ವೈಟ್ ಬಟ್ಟೆ ಒಳಗೆ ಹಾಕ್ಕೊಂಬಿಟ್ಟು ನೀರು ಸ್ವಲ್ಪ ನೀರು ಹಿಂಡ್ಕೊಳ್ತೀನಿ. ಕ್ಲೀನಾಗಿರೋ ಬಟ್ಟೆನೇ ಯೂಸ್ ಮಾಡಿ. ಎಲ್ಲನೂ ಬಟ್ಟೆ ಒಳಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಟೈಟಾಗಿ ಕಟ್ಕೋಬೇಕು. ಅದರಲ್ಲಿ ನೀರಿನ ಅಂಶ ಏನಿದೆ ಅದರ ಎಷ್ಟಾಗುತ್ತೋ ನಿಮ್ಮ ಕೈಲಿ ಅಷ್ಟು ಅದು ನೀರಿನ ಅಂಶ ಎಲ್ಲ ಕಡೆಗೆ ಬರೋಷ್ಟು ಹಿಂಡ್ಕೋಬೇಕು. ಚೆನ್ನಾಗಿ ಟೈಟಾಗಿ ಹಿಂಡ್ಕೊಳ್ಳಿ. ಚೆನ್ನಾಗಿ ಹಿಂಡ್ಕೊಂಬಿಟ್ಟು ನೋಡಿ, ಇವಾಗ ನಾನು ಹಿಂಡ್ಕೊಳ್ತಿದ್ದೀನಲ್ಲ ಅದೇ ರೀತಿಯಾಗಿ ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ಭಾರವಾಗಿರೋ ವಸ್ತುನ ಅದ್ರ ಮೇಲೆ ಇಡಬೇಕಾಗುತ್ತೆ. ನಾನು ಕಲ್ಲಿಟ್ಟಿದ್ದೆ, ಅಥವಾ ಪಾತ್ರೆಯಲ್ಲಿ ನೀರು ತುಂಬಿಸ್ಬಿಟ್ಟು ಅದನ್ನು ಬೇಕಾದರೂ ನೀವು ಇಡ್ಬೋದು. ನೋಡಿ ಇವಾಗ ಹೇಗೆ ಬಂದಿದೆ. ನಾನು ಕಲ್ಲಿಟ್ಬಿಟ್ಟು ಆಮೇಲೆ ತೆಗೆದ್ಬಿಟ್ಟು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಪನ್ನೀರ್ ನಾವು ಸುಮ್ಮನೆ ಅಂಗಡಿನಲ್ಲಿ ಯಾವ್ದು ಬೇಕೋ ಅದು ತಗೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಹೆಲ್ದಿ ಆಗಿಬಿಟ್ಟು ಮಾಡ್ಕೊಂಡು ತಿನ್ನೋಣ. ಎಲ್ಲರೂ ಆರೋಗ್ಯವಾಗಿರ್ಬೋದು. ಹಾಲಿನ ಪದಾರ್ಥ ಎಲ್ರಿಗೂ ತುಂಬಾ ಒಳ್ಳೆಯದು, ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಹಾಲಿನ ಪದಾರ್ಥ ಏನೇನಿದೆ, ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಹಾಗೆ ಪನ್ನೀರು ಎಲ್ಲನೂ ತುಂಬ ಹೆಲ್ದಿಯಾಗಿರೋದೆ, ಎಲ್ಲರೂ ತಿನ್ಬೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ ಅಲ್ವಾ. ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ರಸಗುಲ್ಲ ಬೇಕಿದ್ದರೂ ಮಾಡ್ಕೋಬೋದು. ನಿಮಗೆ ಸ್ವಲ್ಪ ಪೌಡ್ರು ಅನಿಸಿದರೆ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಇದನ್ನು. ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಪನ್ನೀರ್ನ. ನಾನು ಪನ್ನೀರ್ನ ಅಂಗಡಿನಲ್ಲಿ ತರಿಸೋದಿಲ್ಲ, ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ತೀನಿ. ನಿಮಗೆ ಅಂಗನವಾಡಿಯಿಂದ ಪೌಡ್ರ್ ಕೊಡಲ್ಲ ಅಂದ್ರೂ, ಸಿಗಲ್ಲ ಅಂದ್ರೂ ಅಂಗಡಿಯಿಂದ ಬೇಕಾದರೂ ಮಿಲ್ಕ್ ಪೌಡರ್ನ ತೊಗೊಂಬಂದು ಈ ರೀತಿಯಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನೂ ಹೊಸ ಕುಕ್ಕಿಂಗ್ ವಿಡಿಯೋಸ್ ಬೇಕಂದರೆ ಸಂಗೀತಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.